Hi friends, welcome to our channel. It's me Anita Lakshmi Acharya. Now we are discussing about preamble of the Indian Constitution. ಭಾರತೀಯ ಸಂವಿಧಾನದ ಪೀಠಿಕೆ. ಇದು ನಮ್ಮ ಪಾರ್ಟ್ 1 ವಿಡಿಯೋ ಆಗಿದೆ. ಇಂಡಿಯನ್ ಪಾಲಿಟಿ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಿಯಾಂಬಲ್ ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಇದೆ. ಸೊ ಸಂವಿಧಾನದ ಪ್ರಸ್ತಾವನೆಯಲ್ಲಿಯೇ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ನೋಡಬಹುದಾಗಿದೆ. ಹಾಗಾಗಿ ನಾವು ಪ್ರಿಯಾಂಬಲ್ ಅನ್ನ ಓದಲೇಬೇಕು. ಇದರಿಂದ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಕೂಡ. ಹಾಗಾದ್ರೆ ಪ್ರಿಯಾಂಬಲ್ ಬಗ್ಗೆ ನೋಡೋದಾದ್ರೆ ಅದಕ್ಕೂ ಮುಂಚಿತವಾಗಿ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನ ಬೆಂಬಲಿಸಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. The first step, evolutions of preamble. ಸಂವಿಧಾನದ ಪೀಠಿಕೆಯ ವಿಕಾಸ ಹೇಗಾಯಿತು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೇವೆ. The term preamble refer to introductions or preface to the constitution. ಪೀಠಿಕೆ ಎಂಬ ಪದವು ಸಂವಿಧಾನದ ಪರಿಚಯ ಅಥವಾ ಮುನ್ನುಡಿಯನ್ನ ಸೂಚಿಸುತ್ತದೆ. It contains the summary or essence of the constitution. ಇದು ಸಂವಿಧಾನದ ಸಂಪೂರ್ಣ ಸಾರಾಂಶವನ್ನು ಅಥವಾ ಸಾರವನ್ನ ಒಳಗೊಂಡಂಥದ್ದು ಈ ಪೀಠಿಕೆಯಾಗಿದೆ. ಅಂದ್ರೆ ಸಂವಿಧಾನದಲ್ಲಿ ಬರುವಂತ ಎಲ್ಲಾ ಹಂತಗಳನ್ನ ಸೂಕ್ಷ್ಮವಾಗಿ ಪರಿಚಯವನ್ನ ಮಾಡಿಕೊಡುವಂಥದ್ದು ಈ ಪೀಠಿಕೆ ಅಥವಾ ಪ್ರಿಯಾಂಬಲ್ ಆಗಿದೆ ಅನ್ನೋದು ಈ ಮೂಲಕ ನಾವು ತಿಳಿತಾ ಇದೀವಿ. ಹಾಗಾದ್ರೆ ಈ ಪೀಠಿಕೆ ಯಾರಿಂದ ಬಂತು, ಯಾವಾಗ ಬಂತು ಅನ್ನೋದನ್ನ ನಾವು ಗಮನಿಸೋದಾದ್ರೆ, On December 13, 1946, Nehru moved the objective resolutions in the Constituent Assembly. ಡಿಸೆಂಬರ್ 13, 1946ರಂದು ನೆಹರು ಅವರು ಭಾರತೀಯ ಸಂವಿಧಾನದ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನ ಅಥವಾ ಗುರಿ ನಿರ್ಣಯ ಅಂತಲೂ ಕೂಡ ಕರೀತಾರೆ. ಅದನ್ನ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ, ಅದರ ಗುರಿ ಉದ್ದೇಶವನ್ನ ಸಂವಿಧಾನದ ಸಭೆಯಲ್ಲಿ ಮಂಡಿಸಿದರು. ಯಾವತ್ತು? ಡಿಸೆಂಬರ್ 13ರಂದು ಮಂಡಿಸಿದರು. These resolutions define the basic goal or purpose of the Indian Constitution. ಈ ನಿರ್ಣಯ, ಗುರಿ ನಿರ್ಣಯ ಅಥವಾ ಒಬ್ಜೆಕ್ಟಿವ್ ರೆಸಲ್ಯೂಷನ್ ಭಾರತೀಯ ಸಂವಿಧಾನದ ಮೂಲ ಗುರಿಯನ್ನ ಅಥವಾ ಉದ್ದೇಶವನ್ನ ವ್ಯಾಖ್ಯಾನಿಸುವಂತದ್ದಾಗಿತ್ತು. ಯಾಕೆ ಅಂತಂದ್ರೆ ಭಾರತ ದೇಶದ ಎಲ್ಲಾ ಕನಸುಗಳು ಹಾಗೂ ಅವರ ಆಶೋತ್ತರಗಳಿಗೆ ಮುದ್ರಿತ ಹಾಗೂ ಪದಗಳಲ್ಲಿ ಅವಕ್ಕೆ ರೂಪವನ್ನು ಕೊಡುವಂತಹ ಕೆಲಸ ಆಗಬೇಕಾಗಿತ್ತು. ಇದು ಸಂಪೂರ್ಣವಾಗಿ ಸಂವಿಧಾನವನ್ನ ರಚಿಸೋದಕ್ಕಿಂತ ಮುಂಚೆ ಸಂವಿಧಾನದಲ್ಲಿ ಏನೇನಿರ್ಬೇಕಿತ್ತು, ಯಾವ ಗುರಿಗಳನ್ನ ಒಳಗೊಳ್ಬೇಕಾಗಿತ್ತು, ಅದರ ಮಾರ್ಗದರ್ಶಿ ತತ್ವಗಳನ್ನ ಹೇಗೆ ರೂಪಿಸಬೇಕು ಅನ್ನೋದು ಈ ಸಂವಿಧಾನದ ರಚನಾಕಾರರ ಪ್ರಮುಖ ಕೆಲಸ ಆಗಿತ್ತು. ಆಗ ಬಂದಿದ್ದೆ ಒಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಅಥವಾ ವಸ್ತುನಿಷ್ಠ ಅಥವಾ ಗುರಿ ನಿರ್ಣಯ ಮುಖ್ಯವಾಗಿತ್ತು. ಇದರ ಆಧಾರದ ಮೇಲೆ ನೆಹರೂರವರು ಡಿಸೆಂಬರ್ 13, 1946ರಂದು ಈ ಗುರಿ ನಿರ್ಣಯವನ್ನ ಮಂಡಿಸಿದರು ಸಂವಿಧಾನ ಸಭೆಯಲ್ಲಿ. ಹೀಗೆ ಈ ಒಂದು ಪೀಠಿಕೆ ಅಥವಾ ಪ್ರಿಯಾಂಬಲ್ ಅನ್ನೋದು ಎಲ್ಲರಿಗೂ ಕೂಡ ಪರಿಚಿತ ಆಗ್ತಾ ಬಂತು. ಇಟ್ ಆಲ್ಸೋ ಆಕ್ಟೆಡ್ ಆಸ್ the guiding the people principles for the members of the Constituent Assembly in framing the Constitution. ಸಂವಿಧಾನ ರಚಿಸುವಲ್ಲಿ ಇದು ಸಂವಿಧಾನ ಸಭೆಯ ಸದಸ್ಯರಿಗೆ, ಯಾರು ಸಂವಿಧಾನದ ರಚನಾ ಸಭೆಯಲ್ಲಿ ಇದ್ದಂತಹ ಎಲ್ಲಾ ಸದಸ್ಯರಿಗೆ ಮಾರ್ಗದರ್ಶಿ ತತ್ವವಾಗಿಯೂ ಕಾರ್ಯವನ್ನ ಇದು ನಿರ್ವಹಿಸಿತು. The same resolutions was adopted as the preamble to the Indian Constitution on January 22, 1947. ಈ ನಿರ್ಣಯವನ್ನ ಜನವರಿ 22, 1947ರಂದು ಭಾರತೀಯ ಸಂವಿಧಾನದ ಪೀಠಿಕೆಯಾಗಿ ಎಲ್ಲರೂ ಕೂಡ ಈ ಗುರಿ ನಿರ್ಣಯ ಅಥವಾ ಒಬ್ಜೆಕ್ಟಿವ್ ರೆಸಲ್ಯೂಷನ್ ನ ಮಹತ್ವವನ್ನು ಅರಿತು ಸಂವಿಧಾನ ರಚನಾ ಸಭೆಯ ಎಲ್ಲಾ ಸದಸ್ಯರು ಗೌರವದಿಂದ ಎದ್ದು ನಿಂತು ಸ್ವೀಕರಿಸುವ ಮೂಲಕ ಈ ಗುರಿ ನಿರ್ಣಯವನ್ನ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ ಅಂಗೀಕರಿಸಿದರು. ಹಾಗೆ ಪೀಠಿಕೆ ಬಂತು. ಹಾಗಾದ್ರೆ ಆ ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಅಥವಾ ಗುರಿ ನಿರ್ಣಯ ಅಥವಾ ಉದ್ದೇಶಗಳ ನಿರ್ಣಯದಲ್ಲಿ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿತ್ತು ಅನ್ನೋದನ್ನ ನೋಡೋದಾದ್ರೆ,
It declared the India as an independent sovereign republic governed by the Constitution. ಭಾರತವನ್ನ ಸಂವಿಧಾನ ಆಡಳಿತದಲ್ಲಿರುವ ಸ್ವತಂತ್ರ ಸಾರ್ವಭೌಮ ಗಣರಾಜ್ಯವೆಂದು ಘೋಷಿಸಿತು. ಓಕೆ, ಅಂಟಿಲ್ ನಾವು ಬ್ರಿಟಿಷ್ ಆಳ್ವಿಕೆಯಲ್ಲಿದ್ವಿ, ಹಾಗಾಗಿ ನಮ್ಮದೇ ಆದ ಸಂವಿಧಾನವನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಹಾಗಾಗಿ ಸಂವಿಧಾನದ ರಚನೆ ಮಾಡುವಾಗ ಅದರ ಉದ್ದೇಶದ ಗುರಿ ನಿರ್ಣಯಗಳು ಹೇಗಿರ್ಬೇಕನ್ನೋದನ್ನ ಪೀಠಿಕೆಯಲ್ಲಿ ತಿಳಿಸಿದ್ರು. ಆ ಪೀಠಿಕೆಯ ಮೂಲಾಧಾರ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಆಗಿತ್ತು. ಆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಲ್ಲಿ ಪ್ರಥಮ ಪಾಯಿಂಟ್ ಏನಾಗಿತ್ತು? ಭಾರತವನ್ನ ನಮ್ಮದೇ ಆದ ಸಂವಿಧಾನದ ಆಡಳಿತದಲ್ಲಿರುವಂತಹ ಸ್ವತಂತ್ರ ಸಾರ್ವಭೌಮ ಗಣರಾಜ್ಯವೆಂದು ಘೋಷಿಸುತ್ತೇವೆ ಎನ್ನುವ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು. ಇಟ್ ಸ್ಟೇಟೆಡ್ ದಟ್ ಆಲ್ ಟೆರಿಟರೀಸ್ ಆಫ್ ಇಂಡಿಯಾ, ಭಾರತದ ಎಲ್ಲಾ ಪ್ರದೇಶಗಳು ಇನ್ಕ್ಲೂಡಿಂಗ್ ದೋಸ್ ಅಂಡರ್ ಬ್ರಿಟಿಷ್ ರೂಲ್, ಬ್ರಿಟಿಷ್ ಆಳ್ವಿಕೆಯಲ್ಲಿರುವ ಪ್ರದೇಶಗಳೂ ಸೇರಿದಂತೆ ವುಡ್ ಫಾರ್ಮ್ ದ ಯೂನಿಯನ್ ಆಫ್ ಇಂಡಿಯಾ, ಎಲ್ಲವೂ ಸೇರಿದಂತೆ ಭಾರತದ ಒಕ್ಕೂಟವನ್ನ ನಾವು ರಚಿಸುತ್ತೇವೆ ಎನ್ನುವ ಗುರಿ ನಿರ್ಣಯವನ್ನ ಇವರು ಹಮ್ಮಿಕೊಂಡಿದ್ರು. ಓಕೆ, ಭಾರತದಲ್ಲಿರುವಂತಹ ಎಲ್ಲಾ ಪ್ರದೇಶಗಳು ಹಾಗೂ ಬ್ರಿಟಿಷ್ ಆಳ್ವಿಕೆಯಲ್ಲಿರುವಂತಹ ಪ್ರದೇಶಗಳು ಸೇರಿದಂತ ಭಾರತದ ಸಂಪೂರ್ಣ ಯೂನಿಯನ್ ಆಫ್ ಇಂಡಿಯಾ ಎನ್ನುವ ಒಕ್ಕೂಟವನ್ನ ರಚಿಸುತ್ತೇವೆ ಅಂತ ಹೇಳಿ ಗುರಿ ನಿರ್ಣಯವನ್ನ ಹಮ್ಮಿಕೊಂಡಿದ್ರು. ಅದೇ ರೀತಿ these territories would be autonomous unit with power derived from the peoples of the sovereign. ಈ ಪ್ರಾಂತ್ಯಗಳು ಸಾರ್ವಭೌಮತ್ವದ ಜನರಿಂದ ಪಡೆದ ಅಧಿಕಾರಗಳೊಂದಿಗೆ ಸ್ವಾಯತ್ತತಾ ಘಟಕಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಅಂದ್ರೆ ಜನರಿಂದ ಆಯ್ಕೆಯಾಗಿರುವಂತಹ ಅಧಿಕಾರಿಗಳ ಮೂಲಕ ಕಾರ್ಯವನ್ನ ನಿರ್ವಹಿಸ್ತೀವಿ ಅಥವಾ ಸಾರ್ವಭೌಮತ್ವದಿಂದ ಆಡಳಿತವನ್ನ ನಡೆಸ್ತೀವಿ ಅನ್ನೋ ಒಂದು ಗುರು ನಿರ್ಣಯವನ್ನ ಕೂಡ ಇಲ್ಲಿ ಹಮ್ಮಿಕೊಂಡಿದ್ರು. ಇಟ್ ಗ್ಯಾರಂಟಿಡ್ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಈಕ್ವಾಲಿಟಿ. ಇದು ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಮಾನತೆಯನ್ನ ಕೂಡ ಖಾತರಿಯನ್ನ ಪಡಿಸುವಂಥದ್ದು ಈ ಗುರಿ ನಿರ್ಣಯದಲ್ಲಿ ಪ್ರಮುಖವಾಗಿತ್ತು. ಅಲಾಂಗ್ ವಿತ್ ದ ಫ್ರೀಡಮ್ ಆಫ್ ಥಾಟ್ಸ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್, ವರ್ಷಿಪ್, ವೊಕೇಶನ್, ಅಸೋಸಿಯೇಷನ್ ಅಂಡ್ ಆಕ್ಷನ್. ಅದ್ರ ಜೊತೆಗೆ ಈ ಒಂದು ಸಾಮಾಜಿಕ ನ್ಯಾಯ, ಆರ್ಥಿಕ ಮತ್ತು ರಾಜಕೀಯ ಸಮಾನತೆಯೊಂದಿಗೆ ಚಿಂತನೆಯ, ಸ್ವತಂತ್ರದ ಅಭಿವ್ಯಕ್ತಿ, ತಮ್ಮದೇ ಆದ ಅಭಿವ್ಯಕ್ತವನ್ನು ವ್ಯಕ್ತಪಡಿಸುವಂಥದ್ದು, ನಂಬಿಕೆಯನ್ನ ಮಾಡುವಂಥದ್ದು, ಪೂಜೆಯನ್ನ ಸಲ್ಲಿಸುವಂಥದ್ದು, ತಮ್ಮ ವೃತ್ತಿಗೆ ಸಂಬಂಧಿಸಿದಂತೆ, ಸಂಘ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಕ್ರಿಯೆ, ದಟ್ ಈಸ್ ಲಾ, ಸಬ್ಜೆಕ್ಟ್ ಟು ಲಾ ಅಂಡ್ ಪಬ್ಲಿಕ್ ಮೊರಾಲಿಟಿ, ಕಾನೂನು ಮತ್ತು ಸಾರ್ವಜನಿಕ ನೈತಿಕತೆಗೆ ಸಂಬಂಧಿಸಿದ ಎಲ್ಲಾ ಖಾತರಿಯನ್ನ, ಎಲ್ಲಾ ಸಮಾನತೆಯನ್ನ ಕೊಡುತ್ತೇವೆ ಎನ್ನುವ ಗುರಿ ನಿರ್ಣಯವನ್ನ ಈ ನಮ್ಮ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಲ್ಲಿ ಅಥವಾ ವಸ್ತುನಿಷ್ಠ ನಿರ್ಣಯದಲ್ಲಿ ಹಮ್ಮಿಕೊಂಡಿದ್ದರು ಅಥವಾ ಅದನ್ನ ಕ್ರೋಢೀಕರಿಸಿ ಈ ರೀತಿ ಮಾಡ್ಬೇಕಂತೇಳಿ ಈ ಗುರಿ ನಿರ್ಣಯದಲ್ಲಿ ಮಂಡಿಸಲಾಗಿತ್ತು. ಸೊ ಅಂಡ್ ಆಲ್ಸೋ ಇಟ್ ಆಲ್ಸೋ ಪ್ರೊವೈಡೆಡ್ ದ ಸೇಫ್ ಗಾರ್ಡ್ ಫಾರ್ ಇದು ಮೈನಾರಿಟೀಸ್, ಅಲ್ಪಸಂಖ್ಯಾತರು, ಡಿಪ್ರೆಸ್ಡ್, ಖಿನ್ನತೆಗೆ ಒಳಗಾದಂಥವರು, ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗದವರು ಮತ್ತು ಟ್ರೈಬಲ್ ಏರಿಯಾಸ್, ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಿಸಿದ ರಕ್ಷಣೆಯನ್ನ ಒದಗಿಸುವ ಕಾರ್ಯವನ್ನು ಕೂಡ ನಾವು ಮಾಡುತ್ತೇವೆ ಎನ್ನುವ ಗುರಿ ನಿರ್ಣಯವನ್ನ ಸಂವಿಧಾನದ ಪ್ರಸ್ತಾವನೆಯಲ್ಲಿ, ಅದರಲ್ಲಿ ಮುಖ್ಯವಾಗಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಥವಾ ಗುರಿ ನಿರ್ಣಯದಲ್ಲಿ ಹಮ್ಮಿಕೊಂಡಿದ್ದರು. ಹೀಗೆ ಈ ಗುರಿ ನಿರ್ಣಯದಲ್ಲಿ ಎಲ್ಲಾ ರೀತಿಯ ಒಂದು ಅಂಶಗಳನ್ನ ಒಳಗೊಂಡಂತ ಒಂದು ಅಂಶವನ್ನ ಅಥವಾ ನಿರ್ಣಯಗಳನ್ನ ಕೈಗೊಳ್ಳಲಾಗಿತ್ತು. ಅದೇ ರೀತಿ ದ ಡ್ರಾಫ್ಟಿಂಗ್ ಆಫ್ ದಿ ಪ್ರಿಯಾಂಬಲ್, ಸಂವಿಧಾನದ ಈ ಪ್ರಿಯಾಂಬಲ್ನ ಮುನ್ನುಡಿಯ ಕರಡು ರಚನೆಯಲ್ಲಿ ಏನಿತ್ತು ಅಂದ್ರೆ ಯಾವ ರೀತಿಯ ಫೈನಲ್ ಆಗಿ ಯಾವ ರೀತಿಯ ಒಂದು ಡಿಕ್ಲರೇಷನ್ ಅನ್ನು ಅವ್ರು ಕೊಟ್ಟಿದ್ರು ಅಂದ್ರೆ ಡ್ರಾಫ್ಟೆಡ್ ಎ ವರ್ಷನ್ಸ್ ಆಫ್ ದಿ ಪ್ರಿಯಾಂಬಲ್ ಸ್ಟೇಟಿಂಗ್. ಅವರು ತಮ್ಮ ಮುನ್ನಡಿಯ ಒಂದು ಆವೃತ್ತಿಯನ್ನು ಯಾವ ರೀತಿ ರಚಿಸಿದ್ರಂದ್ರೆ ಫಸ್ಟ್ ಪದ ಹೇಗಿತ್ತು ಅಂದ್ರೆ ವಿ ದ ಪೀಪಲ್ಸ್ ಆಫ್ ಇಂಡಿಯಾ seeking to promote the common good do here though our chosen representative enact, adapt and give to ourselves this constitution.
ಭಾರತದ ಜನರು ನಾವು ಸಾಮಾನ್ಯ ಒಳಿತನ್ನ ಉತ್ತೇಜಿಸಲು ಬಯಸುತ್ತೇವೆ. ಈ ಮೂಲಕ ನಮ್ಮ ಆಯ್ಕೆಯ ಪ್ರತಿನಿಧಿಗಳ ಮೂಲಕ ನಾವು ಮಾಡುತ್ತೇವೆ. ಈ ಸಂವಿಧಾನವನ್ನು ಕೂಡ ಜಾರಿಗೊಳಿಸಿ ನಾವು ಅಳವಡಿಸಿಕೊಳ್ಳುತ್ತೇವೆ, ನಮಗೆ ನೀಡುತ್ತೇವೆ ಎನ್ನುವ ಒಂದು ಪ್ರತಿಜ್ಞೆಯನ್ನ ಕೂಡ ಈ ಸಂವಿಧಾನದ ಡ್ರಾಫ್ಟಿಂಗ್ ಆಫ್ ದ ಪ್ರಿಯಾಂಬಲ್ ಅಲ್ಲಿ ಮಾಡಲಾಗಿತ್ತು. ಅಂದ್ರೆ ನಮ್ಮದೇ ಆದ ಒಂದು ಸಮಿತಿಯನ್ನ ಅಥವಾ ನಮ್ಮದೇ ಆದ ಸಂವಿಧಾನವನ್ನ ರಚಿಸಿ ನಮ್ಮದೇ ಆದ ಪ್ರಾಧಿಕಾರವನ್ನ ಅಥವಾ ಅಧಿಕಾರದ ಮೂಲಕ ನಮ್ಮ ಸಂವಿಧಾನವನ್ನ ನಾವೇ ಬರೆದು ನಾವೇ ಅಳವಡಿಸಿಕೊಂಡು ನಮಗೆ ನಾವೇ ಆಳ್ವಿಕೆಯನ್ನ ಮಾಡಿಕೊಳ್ತೀವಿ ಅನ್ನೋದನ್ನ ಡ್ರಾಫ್ಟಿಂಗ್ ಆಫ್ ದ ಪ್ರಿಯಾಂಬಲ್ ಅಲ್ಲಿ ಮಾಡಲಾಗಿತ್ತು. ಹೀಗೆ ಭಾರತೀಯ ಸಂವಿಧಾನದಲ್ಲಿ ಈ ಒಂದು ಗುರಿ ನಿರ್ಣಯಗಳ ಜೊತೆಗೆ ತಮ್ಮದೇ ಆದ ಡ್ರಾಫ್ಟಿಂಗ್ ಅನ್ನು ಕೂಡ ಮಾಡಿಕೊಂಡಿದ್ದರು. ದಿಸ್ ಡ್ರಾಫ್ಟ್ ವಾಸ್ ಪ್ರೆಸೆಂಟೆಡ್ ಟು ದಿ ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ ಆನ್ July 4th, 1947. ಈ ಸಂವಿಧಾನದ ಒಂದು ಸಭೆಯಲ್ಲಿ ಜುಲೈ 4, 1947ರಂದು ಇದನ್ನ ಫಸ್ಟ್ ಮಂಡಿಸಲಾಗಿತ್ತು. ಪ್ರಶ್ನೆಗಳಾಗಿದೆ, EPC PSI ಎಕ್ಸಾಮ್ಸ್ಗಳಲ್ಲಿ ಡೈರೆಕ್ಟ್ ಪ್ರಶ್ನೆ ಕೇಳಲಾಗ್ತದೆ. ಸಂವಿಧಾನದ ಪ್ರಿಯಾಂಬಲ್ ಅನ್ನ ಯಾವಾಗ ಮಂಡಿಸಲಾಯಿತು ಅನ್ನೋ ಪ್ರಶ್ನೆ ಡೈರೆಕ್ಟ್ ಆಗಿ ಬರುವಂತದ್ದಿರುತ್ತೆ. ಹಾಗಾಗಿ ಇವು ಡೈರೆಕ್ಟ್ ಪ್ರಶ್ನೆಗಳು ಬರೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳಿ. ಸೊ ಮಂಡಿಸಿದ್ದು ಸಂವಿಧಾನ ಸಭೆಯಲ್ಲಿ July 4, 1947. ಅಡಾಪ್ಟೆಡ್ ಇದನ್ನು ಯಾವಾಗ ಅಂಗೀಕರಿಸಲಾಯಿತು? ಆಫ್ಟರ್ ಎಕ್ಸ್ಟೆನ್ಸಿವ್ ಡಿಬೇಟ್ಸ್ ಇಟ್ ವಾಸ್ ಅಡಾಪ್ಟೆಡ್ ಬೈ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆನ್ January 22, 1947. ಇದನ್ನ ಅಂಗೀಕರಿಸಿದ್ದು ವ್ಯಾಪಕ ಚರ್ಚೆಗಳ ನಂತರ January 22, 1947ರಂದು ಸಂವಿಧಾನದ ಸಭೆಯು ಅಂದ್ರೆ ಅಲ್ಲಿರುವಂತಹ ಎಲ್ಲಾ ಸದಸ್ಯರು ಗೌರವದಿಂದ ಎದ್ದು ನಿಂತು ಸ್ವೀಕರಿಸುವ ಮೂಲಕ ಗುರಿ ನಿರ್ಣಯವನ್ನ ಇಲ್ಲಿ ಅಂಗೀಕರಿಸಲಾಯಿತು. ಸೊ ಇದನ್ನೆಲ್ಲವನ್ನ ನಾವು ನೋಡೋದಾದ್ರೆ ಸಂವಿಧಾನದಲ್ಲಿ ಈ ಸಂವಿಧಾನದ ತತ್ವ ಪೀಠಿಕೆಯಲ್ಲಿ ಸಂವಿಧಾನದ ತತ್ವಗಳನ್ನು ಸಂಕ್ಷಿಪ್ತವಾಗಿ ಅಳವಡಿಸಿಕೊಂಡಿರುವಂಥದ್ದು ಈ ಪ್ರಿಯಾಂಬಲ್ ಆಗಿದೆ. ಹಾಗಾಗಿ ಸಂವಿಧಾನದ ಒಂದು ಕೈಗನ್ನಡಿ ಈ ಪೀಠಿಕೆ ಅಂತಲೂ ಕೂಡ ನಾವು ಹೇಳ್ಬೋದಾಗಿದೆ. ಹಾಗಾಗಿ ಪ್ರಸ್ತಾವನೆಯು ಸಂವಿಧಾನದ ಸಂಪೂರ್ಣ ಯೋಗ್ಯತೆಯನ್ನು ಅಳೆಯಲು ಇರುವ ಒಂದು ಅಂಶ, ಅಳೆಯಲು ಇರುವ ಒಂದು ಅಳತೆಗೋಲು ಅಂತ ಹೇಳಿ ಇದು ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಅವರು ಕೂಡ ಸಜೆಷನ್ ಅನ್ನ ಮಾಡಿದ್ದಾರೆ. ಇವರು ಕೂಡ ತಿಳಿಸಿರುತ್ತಾರೆ. ಸೊ ಹಾಗಾಗಿ ಹೀಗೆ ಪ್ರಿಯಾಂಬಲ್ ಅನ್ನೋದು ಸಂಪೂರ್ಣವಾಗಿ ಪ್ರಜೆಗಳ ಸಂವಿಧಾನದ ಮೂಲ ತತ್ವಗಳು ಮತ್ತು ಪ್ರಜೆಗಳ ಧ್ಯೇಯೋದ್ದೇಶಗಳನ್ನು ಪ್ರತಿಬಿಂಬಿಸುವಂಥದ್ದು ಈ ಪ್ರಿಯಾಂಬಲ್ ಆಗಿದೆ. ಹಾಗಾಗಿ ಪ್ರಿಯಾಂಬಲ್ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡಲೇಬೇಕಾಗ್ತದೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಕಾಂಪೋನೆಂಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್ ಬಗ್ಗೆ ನಾವು ನೋಡೋಣ. ಅಂಟಿಲ್ ಈ ವಿಡಿಯೋ ಸೆಷನ್ ಇಲ್ಲಿ ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಈ ಸೆಷನ್ ಮುಗಿಸ್ತಾ ಇದ್ವಿ.